ಹಾಯ್ ಹಲೋ ನಮಸ್ಕಾರ. ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ಅನಂತ ವಂದನೆಗಳು. ಹಾಗೆ ನಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೂ ನನ್ನ ಅನಂತ ವಂದನೆಗಳು. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ನಾನು ರಿಕಾರ್ಡಿಂಗ್ ಸ್ಟುಡಿಯೋಗೆ ಸಂಬಂಧಪಟ್ಟ ಹಾಗೆ, ವಿಡಿಯೋ ಎಡಿಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಗ್ರಾಫಿಕ್ಸ್ ಡಿಸೈನ್ಗಳ ಬಗ್ಗೆ ವಿಡಿಯೋನ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ತಾವೆಲ್ಲರೂ ಒಳ್ಳೆಯ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇವತ್ತು ಹೆಚ್ಚು ವಿಡಿಯೋಗಳ ಮಾಹಿತಿ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಸ್ಟೇಟಸ್ಗಳ ಹಾಕಲಿಕ್ಕೆ ವಿಡಿಯೋಗಳನ್ನು ಎಡಿಟಿಂಗ್ ಮಾಡ್ತಾ ಇರ್ತೀವಿ. ಆದರೆ ಸಾಫ್ಟ್ವೇರ್ಗಳನ್ನು ಖರೀದಿ ಮಾಡಿ ಇವೆಲ್ಲ ವರ್ಕನ್ನು ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆ ಕಾರಣಕ್ಕಾಗಿ ಫ್ರೀ ಆಗಿರ್ತಕ್ಕಂಥ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡ ನಂತರ ಓಪನ್ ಶಾಟ್ ಅಂತ ಹೇಳಿ, ಓಪನ್ ಶಾಟ್ ವಿಡಿಯೋ ಎಡಿಟರ್ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲಿಗೆ ನಮಗೆ ಸಿಗೋ www.openshot.organizer ಅವರು ಅಪ್ಲೋಡ್ ಮಾಡಿರ್ತಕ್ಕಂಥ ಓಪನ್ ಶಾಟ್ ವಿಡಿಯೋ ಎಡಿಟರ್ ಫ್ರೀ ಓಪನ್ ಆ್ಯಂಡ್ ಅವಾರ್ಡ್ ವಿನ್ನಿಂಗ್ ಸಾಫ್ಟ್ವೇರ್ ಆಗಿದೆ. ಇದು ಈ ಸಾಫ್ಟ್ವೇರನ್ನು ನಾವು ಫ್ರೀಯಾಗಿ ಡೌನ್ಲೋಡ್ ಮಾಡೋ ಮುಖಾಂತರ ಫ್ರೀಯಾಗಿ ಯೂಸ್ ಮಾಡ್ಬೋದು. ಈ ಒಂದು ಸಾಫ್ಟ್ವೇರಲ್ಲಿ ನಾವು ಲಿನಕ್ಸ್, ಮ್ಯಾಕ್ ಮತ್ತು ವಿಂಡೋಸ್ ಈ ಮೂರು ಆಪ್ರೇಟಿಂಗ್ ಸಿಸ್ಟಮ್ಗಳಲ್ಲಿ ಈ ಒಂದು ಓಪನ್ ಶಾಟ್ ವಿಡಿಯೋ ಎಡಿಟರನ್ನು ನಾವು ಯೂಸ್ ಮಾಡಲಿಕ್ಕೆ ಬರ್ತದೆ. ಈಗ ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಡೌನ್ಲೋಡ್ v2.6.1 ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅದು ಆಟೋಮೆಟಿಕ್ಕಾಗಿ ಇನ್ನೊಂದು ಪಾಪಪ್ ಓಪನ್ ಆಗುತ್ತೆ. ಈ ಡೌನ್ಲೋಡ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಅದು ಡೌನ್ಲೋಡ್ ಆಗುತ್ತೆ. ಭಾಳ ಕಡಿಮೆ ಎಮ್ ಬಿಯಲ್ಲಿ ಇರ್ತಕ್ಕಂಥ ಇದು ಸಾಫ್ಟ್ವೇರ್, 166 MB ಯಲ್ಲಿ ಈ ಸಾಫ್ಟ್ವೇರ್ ಇದೆ. ಡೌನ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ಸ್ನೇಹಿತರೆ, ಡೌನ್ಲೋಡ್ ಆದ ನಂತರ ಇಲ್ಲಿ ಒಂದು ಎರೋ ಮಾರ್ಕ್ ಬರುತ್ತೆ ನೋಡಿ. ಈ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೋ ಇನ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇದು ಓಪನ್ ಶಾಟ್ ಸಾಫ್ಟ್ವೇರ್ ನಮಗೆ ಇಲ್ಲಿ ಕಾಣಿಸುತ್ತೆ. ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ. ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಎಸ್ ಕೊಡಿ. ಆಮೇಲೆ ಲ್ಯಾಂಗ್ವೇಜ್ ಕೇಳುತ್ತೆ. ಇದರಲ್ಲಿ ಇಂಗ್ಲೀಷಲ್ಲಿ ಯಾವುದೂ ಬದಲಾವಣೆ ಮಾಡಬೇಡಿ. ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಐ ಆಕ್ಸೆಪ್ಟ್ ದ ಅಗ್ರಿಮೆಂಟ್ ಇದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೊಡಿ. ಪಾತ್ ಕೇಳುತ್ತೆ, ಅದು CV ಪ್ರೋಗ್ರಾಮಲ್ಲೇ ಇರಲಿ, ನೀವು ನೆಕ್ಸ್ಟ್ ಕೊಡಿ. ನಮಗೆ ಡೆಸ್ಕ್ಟಾಪ್ ಮೇಲೆ ಓಪನ್ ಶಾಟ್ನ ಒಂದು ಈ ರೀತಿ ಶೋ ಆಗಬೇಕಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಿ, ಬೇಡ ಅಂದರೆ ಅನ್ಚೆಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಕೊಡಿ. ಆಮೇಲೆ ಇನ್ಸ್ಟಾಲ್. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇನ್ಸ್ಟಾಲ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ಲಾಂಚ್ ಓಪನ್ ಶಾಟ್ ವಿಡಿಯೋ ಎಡಿಟರ್, ಆಮೇಲೆ ಫಿನಿಶ್ ಕೊಡಿ. ಇದು ನಿಮಗೆ ಡೈರೆಕ್ಟಾಗಿ ಓಪನ್ ಆಗಬೇಕಂದ್ರೆ ಇದ್ರ ಮೇಲೆ ಚೆಕ್ ಇರಲಿ, ಇಲ್ಲಾಂದರೆ ಅನ್ಚೆಕ್ ಮಾಡ್ಕೊಳ್ಳಿ. ಮತ್ತು ಓಪನ್ ಮಾಡ್ಕೊಳ್ಬೇಕಾಗಿರ್ತದಲ್ಲ, ಅದಕ್ಕಾಗಿ ಚೆಕ್ ಇರಲಿ. ಆಮೇಲೆ ಫಿನಿಶ್ ಕೊಡಿ. ಫಿನಿಶ್ ಕೊಟ್ಟ ನಂತರ ಅದು ಆಟೋಮೆಟಿಕ್ಕಾಗಿ ನಮಗೆ ಓಪನ್ ಶಾಟ್ ವಿಡಿಯೋ ಎಡಿಟರ್ ಓಪನ್ ಆಗುತ್ತೆ. ಸ್ನೇಹಿತರೆ, ಈ ಓಪನ್ ಶಾಟ್ ವೆಬ್ಸೈಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ನೀವು ಅಲ್ಲಿಗೆ ಹೋಗಿ ಕೂಡ ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಸ್ನೇಹಿತರೆ, ಇಲ್ಲಿ ನೋಡಿ, ಈ ರೀತಿ ಓಪನ್ ಆದ ನಂತರ ಇಲ್ಲಿ ಯಾವುದೆಲ್ಲ ಪ್ರೋಗ್ರಾಮ್ಗಳು ಬರ್ತದೆ ಅಂತ ಹೇಳಿ ಮಾಹಿತಿ ಕೊಡುತ್ತೆ. ನೀವು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್, ಆಮೇಲೆ ನೆಕ್ಸ್ಟ್. ಇದಂತ ಪೂರ್ಣ ಪ್ರಮಾಣದ ಇದು ಈ ರೀತಿ ಒಂದು ಪಾಪಪ್ ನಮಗೆ ಕಾಣಿಸುತ್ತೆ. ಇದರಲ್ಲಿ ನಾವು ವರ್ಕನ್ನು ಮಾಡಬಹುದು. ಇಲ್ಲಿ ನೋಡಿ ಸ್ನೇಹಿತರೆ, ಈ ಫೈಲಲ್ಲಿ ನ್ಯೂ ಪ್ರಾಜೆಕ್ಟ್ ಮಾಡ್ಕೊಬೋದು. ಆಲ್ರೆಡಿ ನಾವು ಯಾವುದಾದ್ರೂ ಪ್ರಾಜೆಕ್ಟ್ಗಳನ್ನು ಮಾಡಿದರೆ ಆ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಬೋದು. ಸೇವ್ ಮತ್ತು ಸೇವ್ ಆ್ಯಸ್, ಇಲ್ಲಿ ಫೈಲನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು. ಚೂಸ್ ಪ್ರೊಫೈಲ್, ಈ ರೀತಿ ಬೇರೆ ಬೇರೆ ಆಪ್ಷನ್ಗಳಿದೆ. ಎಡಿಟಿಂಗು, ಆಮೇಲೆ ಟೈಟಲ್ ಯಾವ ರೀತಿ ಬೇಕೋ ಆ ರೀತಿ ಟೈಟಲನ್ನು ಮಾಡ್ಕೊಳ್ಬೋದು.
ಈ ರೀತಿಯ ಒಂದು ಆಪ್ಷನ್ ಇದೆ. ಈಗ ನಾವೇನು ಮಾಡೋಣ ಅಂದರೆ ಒಂದು ಯಾವುದಾದ್ರೂ ವಿಡಿಯೋನ ನಾವು ಇದರಲ್ಲಿ ಇಮೇಜ್ ಕೂಡ ಇಲ್ಲಿ ನೋಡಿ, ಇಲ್ಲಿ ಪ್ರೊಜೆಕ್ಟ್ ಫೈಲ್ ಬರುತ್ತೆ, ಟ್ರಾನ್ಸಿಷನ್ ಬರ್ತದೆ, ಇಲ್ಲಿ ಇಫೆಕ್ಟ್ಗಳು ಬರ್ತವೆ, ಆಮೇಲೆ ಇಲ್ಲಿ ಎಮೋಜಿಸ್ ಯಾವುದಾದ್ರೂ ನಮಗೆ ಎಮೋಜಿಸ್ ಹಾಕ್ಕೊಳ್ಳೋದಿದ್ದರೆ ಅದನ್ನು ನಾವು ಇಲ್ಲಿ ಬರ್ತವೆ. ಈಗ ನಾನು ಫೈಲಲ್ಲಿ ಯಾವುದಾದ್ರೂ ಕೆಲವು ಫೈಲ್ಗಳನ್ನು ನಾನು ಇಂಪೋರ್ಟ್ ಮಾಡ್ಕೊತೀನಿ. ಈಗ ಏನು ಮಾಡೋಣ ಅಂದರೆ ಡೌನ್ಲೋಡಲ್ಲಿ ಕೆಲವು ಪಿಕ್ಚರ್ಸ್ಗಳಿದೆ, ಆ ಪಿಕ್ಚರ್ಸ್ಗಳನ್ನು ನಾನು ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ 1 2 3 4 ಬೇರೆ ಬೇರೆ ಪಿಕ್ಚರ್ಗಳಿದೆ. ನಾನು ಆ ಪಿಕ್ಚರ್ಗಳನ್ನು ನಾನಿಲ್ಲಿ ಓಪನ್ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಈ ಫೋಟೋಗಳನ್ನು ನಾನು ಇಲ್ಲಿ ಒಂದೊಂದಾಗಿ ತಗೊಳ್ತೀನಿ. ಆಮೇಲೆ ಈ ರೀತಿ ಒಂದೊಂದಾಗಿ ನಾವು ಫೋಟೋಗಳನ್ನು ಆಮೇಲೆ ಆಲ್ ಮಾರ್ಕ್ ಮಾಡಿಕೊಂಡು ಆ ಕಡೆ ಈ ಕಡೆ ಮೂವ್ ಮಾಡ್ಕೋಬೋದು. ಆಮೇಲೆ ಈ ಫೋಟೋಗಳನ್ನು ನಾವಿಲ್ಲಿ ಒಂದೊಂದಾಗಿ ತಗೊಳ್ಬಹುದು. ಇಲ್ಲಿ ನೋಡಿ, ಇಲ್ಲಿ ಒಂದು ಮಾರ್ಕ್ ಬರ್ತದಲ್ಲ, ಇದನ್ನು ಈ ಕಡೆ ಮಾಡಿಕೊಂಡ್ರೆ ನಮಗೆ ಜೂಮ್ ಔಟು ಜೂಮ್ ಇನ್ ಆಗುತ್ತೆ. ಇದರಲ್ಲಿ ಮಾಡ್ಕೊಬೋದು. ಈಗ ಒಂದೊಂದೊಂದು ಫೈಲನ್ನು ನಾನು ಸಪ್ರೇಟ್ ಮಾಡ್ಕೊಳ್ತೀನಿ. ಆಮೇಲೆ ಕಂಟ್ರೋಲ್ ಎಸ್ ಕೊಡಿ, ಯಾವುದಾದ್ರೂ ಪ್ರಾಜೆಕ್ಟ್ಗೆ ಹೆಸರು ಕೊಡಿ, ನಾನು ನ್ಯೂ ಅಂತ ಕೊಡ್ತೀನಿ. ಆಮೇಲೆ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ, ಈಗ ನಾನು ಕೆಲವು ಇಮೇಜ್ಗಳನ್ನು ಇದರಲ್ಲಿ ತೆಗೆದುಕೊಂಡಿದ್ದೀನಿ. ಆ ಇಮೇಜ್ಗಳಿಗೆ ಇಫೆಕ್ಟ್ಗಳು ಯಾವ ರೀತಿ ಕೊಡೋದು ಅಂತ ಹೇಳಿ ನೋಡೋಣ. ನಾವೀಗ ಟ್ರಾನ್ಸಾಕ್ಷನಲ್ಲಿ ಹೋಗೋಣ. ಈ ಟ್ರಾನ್ಸಾಕ್ಷನಲ್ಲಿ ತುಂಬ ಟ್ರಾನ್ಸಾಕ್ಷನ್ಗಳು ಇದರಲ್ಲಿ ನಮಗೆ ಕಾಣಿಸುತ್ತೆ. ಯಾವ ರೀತಿ ಟ್ರಾನ್ಸಾಕ್ಷನ್ಗಳಿದೆಯೋ ತುಂಬ ಟ್ರಾನ್ಸಾಕ್ಷನ್ಗಳು ಇದರಲ್ಲಿ ಇದೆ. ಯಾವುದಾದ್ರೂ ಕೆಲವು ಟ್ರಾನ್ಸಾಕ್ಷನ್ಗಳನ್ನು ಇಲ್ಲಿ ಇಫೆಕ್ಟ್ಗಳಿದೆ. ಇಲ್ಲಿ ಬಾರ್ಸ್ ಬರ್ತದೆ, ಬ್ಲರ್ ಬರ್ತದೆ, ಬ್ರೈಟ್ನೆಸ್ ಹೆಚ್ಚು ಮಾಡ್ಕೊಳ್ಳೋದಿದ್ರೆ, ಕ್ರೋಮಾ ಕೀ ಯೂಸ್ ಮಾಡ್ತಿದ್ರೆ, ಇದೆಲ್ಲ ಬೇರೆ 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 ಆಪ್ಷನ್ ಇದೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತೀನಿ ನಿಮಗೆ. ಈಗ ಟ್ರಾನ್ಸಾಕ್ಷನ್ ಬಗ್ಗೆ ನೋಡೋಣ. ಈಗ ಈ ಟ್ರಾನ್ಸಾಕ್ಷನನ್ನು ನಾನು ಇಲ್ಲಿ ಒಂದು ಟ್ರಾನ್ಸಾಕ್ಷನನ್ನು ಇದರಲ್ಲಿ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಇಲ್ಲಿ ನೋಡಿ ಏನು ಟ್ರಾನ್ಸಾಕ್ಷನ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ಇದನ್ನು ಪ್ಲೇ ಮಾಡಿದ್ರೆ ಈ ರೀತಿ ಟ್ರಾನ್ಸಾಕ್ಷನ್ ಬರ್ತದೆ. ಇದರಲ್ಲಿ ಯಾವುದು ಬೇಕೋ ಆ ಟ್ರಾನ್ಸಾಕ್ಷನನ್ನು ನಾವು ಇದರಲ್ಲಿ ತೆಗೆದುಕೊಳ್ಬಹುದು. ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನನ್ನು ನಾವು ಬೇರೆ 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 ಟ್ರಾನ್ಸಾಕ್ಷನ್ಗಳು ಇಲ್ಲಿ ನಾವು ಯೂಸ್ ಮಾಡಬಹುದು. ಇಲ್ಲಿ ಟ್ರಾನ್ಸಾಕ್ಷನ್ಗಳು ಬೇಕಿದ್ದರೆ ನಾವು ಇಲ್ಲಿ ಟ್ರಾನ್ಸಾಕ್ಷನ್ಗಳನ್ನು ಹಾಕೋಬಹುದು. ಈ ರೀತಿ ಟ್ರಾನ್ಸಾಕ್ಷನ್ಗಳು ಬೇರೆ ಬೇರೆ ರೀತಿ ಇದೆ. ಆಮೇಲೆ ಇಲ್ಲಿ ಟೈಟಲನ್ನು ಕ್ರಿಯೇಟ್ ಮಾಡೋಣ, ಒಂದು ಯಾವುದಾದ್ರೂ ಒಂದು ಟೈಟಲ್. ಇದರಲ್ಲಿ ಇನ್ಬಿಲ್ಟಾಗಿ ಸಿಗ್ತಕ್ಕಂಥ ಕೆಲವು ಟೈಟಲ್ಗಳು ಇದರಲ್ಲಿದೆ. ಯಾವುದಾದ್ರೂ ಟೈಟಲ್ಗಳನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಏನು ಅಂತ ಹೇಳಿ ಇನ್ಬಿಲ್ಟಾಗಿ ಸಿಗೋ ಟೈಟಲ್ಗಳಿದೆ. ಇದರಲ್ಲಿ ಆ ರೀತಿ ನಾವು ಟೈಟಲ್ಗಳು ಕೂಡ ಇಲ್ಲಿ ಮಾಡ್ಕೋಬಹುದು. ಈಗ ನೋಡಿ, ಒಂದು ಟೈಟಲನ್ನು ನಾನು ಆಯ್ಕೆ ಮಾಡ್ಕೊತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಮೇಲೆ ಇದೊಂದಿದೆ, ಇದಿದೆ, ಬೇರೆ ಬೇರೆ ರೀತಿ ಟೈಟಲ್ಗಳಿದೆ. ಈಗ ಟೈಟಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ, ಈ ಫಸ್ಟ್ದು ಬಾರ್ ಇದೆಯಲ್ಲ, ಇದನ್ನು ತೊಗೊತೀನಿ. ಇಲ್ಲಿ ಮೊದಲಿಗೆ ಫೈಲ್ ನೇಮ್ ಅಂತ ಕೇಳುತ್ತೆ. ಟೈಟಲ್ ಅಂತ ಹೇಳಿದ್ದೆಲ್ಲ ಇದರಲ್ಲಿ ಏನಾದರೂ ಹೆಸರನ್ನು ಹಾಕ್ಕೊಳ್ಳೋಣ. ನಾವು ಈಗ ಭಕ್ತಿ ಅಂತ ಹಾಕ್ತೀನಿ. ಭಕ್ತಿ ರೆಕಾರ್ಡಿಂಗ್ ಸ್ಟುಡಿಯೋ. ಇಲ್ಲಿ ನೋಡಿ, ಭಕ್ತಿ ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ಹೇಳಿ ನಾನು ಹಾಕ್ತೀನಿ. ಆಮೇಲೆ ಸೆಕೆಂಡ್ ಟೈಟಲ್ ಇದೆಯಲ್ಲ, ಇಲ್ಲಿ ಲಯ ಸಂಗೀತ ಲೋಕ ಅಂತ ಹಾಕ್ತೀನಿ. ಲಯ ಸಂಗೀತ ಲೋಕ. ಈಗ ಫೌಂಟ್ ಕೂಡ ನಾವು ಇದರಲ್ಲಿ ಯಾವುದು ಬೇಕೋ ಅದನ್ನು ನಾವು ಚೇಂಜ್ ಮಾಡ್ಕೊಬೋದು. ಇಲ್ಲಿ ನೋಡಿ, ಒಂದು ಸರಿ ತೋರಿಸ್ತೀನಿ. ಇಲ್ಲಿ ಮೇಲೆ ಫೈಲ್ ನೇಮ್ ಇದೆ, ಆಮೇಲೆ ಲೈನ್ 1, ಲೈನ್ 2, ಆಮೇಲೆ ಫೌಂಟ್ ಕಲರ್ ಫೌಂಟ್ ಚೇಂಜ್ ಮಾಡೋದಿದ್ರೆ ಫೌಂಟು, ಆಮೇಲೆ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡೋದಿದ್ರೆ ಕಲರು, ಆಮೇಲೆ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡಬೇಕಿದ್ರೆ ಇಲ್ಲಿ ಬ್ಯಾಕ್ಗ್ರೌಂಡನ್ನು, ಆಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ ಯಾವುದಾದ್ರೂ ಇದ್ದರೆ ಇದರಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಕೂಡ ನಾವು ಮಾಡ್ಕೊಳ್ಳೋಕ್ಕೆ ಬರ್ತದೆ. ಈಗ ನಾನು ಫೌಂಟನ್ನು ಚೇಂಜ್ ಮಾಡ್ತೀನಿ, ಯಾವುದಾದ್ರೂ ಒಂದು ಫೌಂಟನ್ನು ಚೇಂಜ್ ಮಾಡ್ತೀನಿ. ಈಗ ಇದರಲ್ಲಿ ಬೋಲ್ಡ್ ಈ ಬ್ಲ್ಯಾಕ್ ತೊಗೊಂಡು ಆಮೇಲೆ ಓಕೆ ಕೊಡ್ತೀನಿ. ಆಮೇಲೆ ಸೈಜ್, ಇದರಲ್ಲಿ ಯಾವ್ದು ಸೈಜ್ ಬೇಕೋ ಆ ಸೈಜನ್ನು ನಾವು ಇಲ್ಲಿ ಸೆಟ್ ಮಾಡ್ಕೊಬೋದು. ಸೈಜ್ ನಮಗೆ ಯಾವುದಿದೆ ಈ ಸೈಜನ್ನು ನಾವು ಕರೆಕ್ಟಾಗಿ ಸೈಜ್ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಸೈಜ್ಗೆ ಇದೆ ಆ ಸೈಜ್ಗೆ ನಮಗೆ ಆ ರೀತಿ ಇಲ್ಲಿ ನಮಗೆ ಸಿಗತ್ತೆ. ಆಮೇಲೆ ಟೆಕ್ಸ್ಟ್
ಟೆಕ್ಸ್ಟ್ ಕಲರನ್ನು ನಾವಿಲ್ಲಿ ಯಾವ್ದು ಬೇಕೋ ಅದನ್ನು ನಾವು ಟೆಕ್ಸ್ಟ್ ಕಲರ್ನ ಇಟ್ಕೊಳ್ಬೋದು. ನಾನು ರೆಡ್ನ ತೊಗೊತೀನಿ. ಇದು ರೆಡ್ ಆಯಿತು. ಈ ಕೆಳಗಡೆ ಏನು ಟೈಪ್ ಮಾಡಿರ್ತೀವೋ ಮೇಲ್ ಕೂಡ ಅದನ್ನೇ ಮಾಡಬೇಕಾಗತ್ತೆ ನಾವು. ಲಯ ಸಂಗೀತ ಲೋಕ. ಈಗ ಲಯ ಸಂಗೀತ ಲೋಕ ಇದೆ. ಇದರಲ್ಲಿ ಬ್ಯಾಕ್ಗ್ರೌಂಡ್ ಕಲರನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ, ಯಾವುದಾದ್ರೂ ಬೇರೆ. ಇದನ್ನು ಬ್ಯಾಕ್ಗ್ರೌಂಡ್ ಕಲರನ್ನು ಚೂಸ್ ಮಾಡ್ತೀನಿ. ಆಮೇಲೆ ಓಕೆ ಕೊಡ್ತೀನಿ. ಈಗೇನು ಮಾಡಬೇಕಪ್ಪ ಅಂತಂದರೆ, ಈ ನಾವು ಏನು ಪ್ರಾಜೆಕ್ಟ್ ಮಾಡಿರ್ತೀವೋ ನಂಬರ್ 1 ಮೇಲೆ ಇದನ್ನು ನಾವು ಡ್ರ್ಯಾಗ್ ಡ್ರಾಪ್ ಮಾಡ್ಕೊಳ್ಳಿ. ಆಮೇಲೆ ಟೈಟಲನ್ನು ಇದ್ರ ಮೇಲೆ ನಾವು ಇಟ್ಟರೆ ಅದು ಟೈಟಲ್ ಆಟೋಮೆಟಿಕ್ಕಾಗಿ ನಮಗೆ ಟೈಟಲು ಇಲ್ಲಿ ನೋಡಿ ಲಯ ಸಂಗೀತ ಲೋಕ ಅಂತ ಬಂತಲ್ಲ, ಈ ರೀತಿ ಬರ್ತದೆ. ಈ ರೀತಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಇದರಲ್ಲಿ ವಿಡಿಯೋ ಎಡಿಟಿಂಗನ್ನು ಮಾಡ್ಬೋದು. ನಾವು ವಿಡಿಯೋ ಫೈಲ್ಗಳನ್ನು ಹಾಕಿ ಮಾಡ್ಕೋಬೋದಾಗಿತ್ತು, ಆದರೆ ವಿಡಿಯೋ ಫೈಲಿಂಗ್ ಮಾಡಿ ಎಡಿಟಿಂಗ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಸೊ ಜಸ್ಟ್ ನಿಮಗೆ ಬೇಸಿಕ್ ಇನ್ಫಾರ್ಮೇಷನನ್ನು ನಾನು ನೀಡಿದ್ದೀನಿ. ಡೌನ್ಲೋಡ್ ಮಾಡೋದು ಹೇಗೆ, ಮತ್ತು ಇಮೇಜ್ಗಳನ್ನು ಅಥವಾ ಫುಟೇಜ್ಗಳನ್ನು ಯಾವ ರೀತಿ ಇಂಪೋರ್ಟ್ ಮಾಡ್ಕೋಬೇಕು. ಫುಟೇಜ್ಗಳನ್ನ ಇಂಪೋರ್ಟ್ ಮಾಡ್ಕೊಬೇಕಾದ್ರೆ ಇಲ್ಲಿ ಪ್ಲಸ್ ಇದೆಯಲ್ಲ, ಇದ್ರ ಮೇಲೆ ಫುಟೇಜ್ಗಳನ್ನು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಇದು ಫೈಲಲ್ಲಿ ಹೋಗಿ ಇಲ್ಲಿ ನೋಡಿ ಇಂಪೋರ್ಟ್ ಫೈಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಫೈಲ್ಗಳು ಸಿಗ್ತದೆ. ನಮ್ಗೆ ಯಾವ್ದು ಬೇಕೋ ಅದು ಫೈಲ್ಗಳು ಇದರಲ್ಲಿ ಸಿಗ್ತದೆ. ಅಥವಾ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಇದ್ರ ಮೇಲೂ ಕ್ಲಿಕ್ ಮಾಡಿದ್ರೂ ಕೂಡ ಇಲ್ಲಿ ನಮಗೆ ಯಾವ್ದು ಬೇಕೋ, ನಾವು ಯಾವ ಡ್ರೈವಲ್ಲಿ ಈ ಪ್ರೋಗ್ರಾಮ್ಗಳನ್ನು ಇಟ್ಟಿರ್ತೀವೋ ಅವೆಲ್ಲ ಇದರಲ್ಲಿ ನಮಗೆ ಸಿಗತ್ತೆ. ಆಮೇಲೆ ಇಷ್ಟೆಲ್ಲ ಆದ ನಂತರ ನಾವು ಏನಾದರೂ ಇಮೋಜಸ್ಗಳನ್ನು ಹಾಕ್ಕೊಳ್ಳೋದಿದ್ದರೆ ಇದರಲ್ಲಿ ಇದೆ ನೋಡಿ, ಕೋತಿ ಇದೆ, ಎಲ್ಲ ಥರ ಬೇರೆ 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 ವಾಚ್ ಮತ್ತು ಬ್ಯಾಟು, ಬಾಲು, ಮತ್ತು ಶೂಸು, ಕೋಟು, ಆಮೇಲೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳದು, ಮತ್ತು ಈ ರೀತಿ ಎಲ್ಲ ಇದೆ ಇಲ್ಲಿ. ಆಮೇಲೆ ಇದನ್ನು ನಾವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಫೈಲ್ಗೆ ಹೋಗಿ ಇಲ್ಲಿ ಎಕ್ಸ್ಪೋರ್ಟ್ ಮಾಡಿಕೊಂಡ್ರೂ ಆಗತ್ತೆ. ಅಥವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲೊಂದು ಮಾರ್ಕ್ ಕಾಣಿಸುತ್ತೆ, ಇಲ್ಲೊಂದು ಮಾರ್ಕ್ ಸಿಗತ್ತೆ ನೋಡಿ. ಈ ಮಾರ್ಕ್ ರೆಡ್ ಕಲರ್ ಮಾರ್ಕ್ ಇದೆಯಲ್ಲ, ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮಗೆ ಅದು ನಮಗೆ ರೆಂಡ್ರಿಂಗ್ ಪಾತ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಬ್ರೌಸಿಂಗ್, ನಾವು ಎಲ್ಲಿ ಇದನ್ನು ಸೇವ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿ ಸೇವ್ ಮಾಡೋ. ಈಗ ಡೆಸ್ಕ್ಟಾಪಲ್ಲಿ ನಾನು ನ್ಯೂ ಫೋಲ್ಡರ್ ಮಾಡ್ಕೊತೀನಿ ಒಂದು ಡೆಸ್ಕ್ಟಾಪಲ್ಲಿ. ಇಲ್ಲಿ ನೋಡಿ ಈ ಡೆಸ್ಕ್ಟಾಪ್ ಮೇಲೆ ನನಗೆ ನ್ಯೂ ಫೋಲ್ಡರ್ ಅಂತ ಒಂದಿದೆ. ಈ ಫೈಲ್ ಮೇಲೆ ನಾನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡ್ತೀನಿ. ಆಮೇಲೆ ಇದಕ್ಕೆ ಯಾವುದಾದ್ರೂ ಒಂದು ಹೆಸರನ್ನು ಕೊಡೋಣ. ನಾನು ಓಪನ್ ಶಾಟ್ ಅಂತಲೇ ಕೊಡ್ತೀನಿ, ಓಪನ್ ಶಾಟ್. ಆಮೇಲೆ ಇಲ್ಲಿ ಕೆಲವು ಸೆಟ್ಟಿಂಗ್ಗಳಿದೆ, ನಮಗೆ ಯಾವ್ದು ಬೇಕೋ, ವಿಡಿಯೋ ಅಷ್ಟೇ ಬರಬೇಕಾ, ಆಡಿಯೋ ಬರಬೇಕಾ ಅಂತ ಕೇಳುತ್ತೆ. ಇಮೇಜಸ್ ಸೀಕ್ವೆನ್ಸ್ ಅಷ್ಟೇ ಬರಬೇಕಾ, ಯಾವ ರೀತಿ ಬೇಕೋ ಅದನ್ನು ನಾವು ಇದರಲ್ಲಿ ಚೂಸ್ ಮಾಡ್ಬೋದು. ಆದರೆ ನಾನು ಜಸ್ಟ್ ಸಿಂಪಲ್ ರೆಂಡ್ರಿಂಗ್ ಮಾಡೋದು ಹೇಗೆ ಅಂಥೇಳಿ ಆಲ್ ಫಾರ್ಮೆಟ್ ಅಂತ ಇದರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಡಿ ವಿ ಡಿಯಲ್ಲೇ ಡೈರೆಕ್ಟಾಗಿ ಮಾಡೋದಿದ್ದರೆ ಡಿ ವಿ ಡಿಗೆ, ಆಮೇಲೆ ಡಿವೈಸ್ಗೆ ಮಾಡೋದಿದ್ದರೆ ಡಿವೈಸ್ಗೆ, ವೆಬ್ಗೆ ಮಾಡೋದಿದ್ದರೆ ವೆಬ್ಗೆ. ಇಲ್ಲಿ ಜಸ್ಟ್ ನಾನು ಆಲ್ ಫಾರ್ಮೆಟನ್ನು ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ನೋಡಿ MP4 ಯಾವುದೆಲ್ಲ ಬೇಕೋ, AVI ಬೇಕೋ ಅಥವಾ MP4 ಬೇಕೋ, MPG ಬೇಕೋ, ಯಾವ್ದು ಬೇಕೋ ಆ ಒಂದು ನಮಗೆ ವಿಡಿಯೋ ಸೈಜಿನ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾನು ಜಸ್ಟ್ ಈಗ ಏನು ಮಾಡ್ತೀನಿ, MP4 ಇರಲಿ, ಅಲ್ಲೇನು ಬದಲಾವಣೆ ಮಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ HD ಯಾವ ಸೈಜ್ಗೆ ಬೇಕು ನಮಗೆ, 30 ಪಿಕ್ಸಲಲ್ಲಿ ಮಾಡಬೇಕಾ, 50 ಪಿಕ್ಸಲಲ್ಲಿ ಮಾಡಬೇಕಾ, ಯಾವ್ದು ಮಾಡಬೇಕು ಅದನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಯಾವ್ದು ಬೇಕು. ಈಗ ಜಸ್ಟ್ ಅದರಲ್ಲಿ ಇರ್ತಕ್ಕಂಥದ್ದೇ ಇರಲಿ, ಯಾವುದೇ ಮಾಡೋದಿಲ್ಲ. ಆಮೇಲೆ ಕ್ವಾಲಿಟಿಯಲ್ಲಿ ಮೀಡಿಯಮು, ಲೋ, ಹೈ ಕ್ವಾಲಿಟಿಯಲ್ಲಿ ಇರಲಿ. ಆಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅದು ಆಟೋಮೆಟಿಕ್ಕಾಗಿ ರೆಂಡರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಫ್ರೀಯಾಗಿ ಈ ಒಂದು ಓಪನ್ ಶಾಟ್ ವಿಡಿಯೋ ಎಡಿಟರಲ್ಲಿ ಫ್ರೀಯಾಗಿ ನಾವು ಪ್ರೋಗ್ರಾಮಿಂಗ್ ವಿಡಿಯೋ ಎಡಿಟಿಂಗನ್ನು ಮಾಡಬಹುದು. ಒಳ್ಳೆ ರೀತಿ ಇದರಲ್ಲಿ ಫೀಚರ್ಸ್ ಇದೆ. ನೀವು ಸರಿಯಾಗಿ ಇದ್ರ ಬಗ್ಗೆ ಏನಾದರೂ ಮಾಹಿತಿಗಳು ಬೇಕಿದ್ದರೆ ನನ್ನ ವಾಟ್ಸಪ್ ಸಂಖ್ಯೆಗಾಗಿರ್ಬೋದು ಅಥವಾ ನನ್ನ ಈ ಒಂದು ಚಾನಲ್ನಲ್ಲಿ ಕಮೆಂಟ್ ಮುಖಾಂತರ ನೀವು ಪ್ರಶ್ನೆಗಳನ್ನು ಕೇಳ್ಬೋದು ಅಥವಾ ಅಭಿಪ್ರಾಯವನ್ನು ತಿಳಿಸ್ಬೋದು. ಯಾರೆಲ್ಲ ಇಲ್ಲಿವರೆಗೂ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ.
ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಕೇಳ್ತಾ, ಸ್ನೇಹಿತರೆ ಇಲ್ಲಿ ನೋಡಿ ಇದು 100% ರೆಂಡ್ರಿಂಗ್ ಆದ ನಂತರ ಇಲ್ಲಿ ಒಂದು ಗ್ರೀನ್ ಕಲರ್ದು 100% ಅಂತ ಒಂದು ಗ್ರೀನ್ ಕಲರ್ದು ಮಾರ್ಕ್ ಬರ್ತದೆ. ಇದರ ಮೇಲೆ ಡನ್ ಅಂತ ಕೊಟ್ಟ ನಂತರ ಇದು ಮಾಸ್ಟರ್ ರೆಂಡ್ರಿಂಗ್ ಫುಲ್ ಕಂಪ್ಲೀಟ್ ಆಗಿದೆ. ಈಗ ವಿಡಿಯೋ ರೆಡಿಯಾಗಿದೆ. ನಾವು ನ್ಯೂ ಫೋಲ್ಡರಲ್ಲಿ ಇದನ್ನು ಸೇವ್ ಮಾಡಿದ್ದೆ. ಇಲ್ಲಿ ನೋಡಿ ನ್ಯೂ ಫೋಲ್ಡರಲ್ಲಿ ಓಪನ್ ಶಾಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನಮ್ಮ ಇಮೇಜ್ಗಳು ಯಾವ ರೀತಿ ವಿಡಿಯೋ ಆಗಿ ಬಂದಿದೆ ಅನ್ನೋದು ಕೂಡ ನೀವು ನೋಡಿ ವಿಡಿಯೋ ಕ್ಲಿಯಾರಿಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇಲ್ಲಿ ನಾವೇನು ಹೆಸರು ಹಾಕಿದ್ದೀವೋ ಅದೆಲ್ಲ ಹೆಸರು ಬರುತ್ತೆ. ಟ್ರಾನ್ಸಾಕ್ಷನ್ ಯಾವ್ದು ಹಾಕಿದ್ದೀವೋ ಅದು ಬರ್ತದೆ. ಒಳ್ಳೆ ರೀತಿ ಈ ಒಂದು ಓಪನ್ ಶಾಟ್ ವಿಡಿಯೋ ಎಡಿಟರ್ ಅಲ್ಲಿ ತುಂಬ ಫ್ರೀಯಾಗಿ ವರ್ಕನ್ನು ಮಾಡ್ಕೊಬೋದು. ಯೂಟ್ಯೂಬ್ಗಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ರೋಗ್ರಾಮಿಂಗ್ಗಳನ್ನು ನಾವು ಇದರಲ್ಲಿ ಎಡಿಟಿಂಗ್ ಮಾಡಲಿಕ್ಕೆ ಬರ್ತದೆ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.